ಅಣ್ಣ ಇನ್ನು ಏನೋ ಬೇಕಣ್ಣ. ನಾ ಸಿಗ್ಗು ನಾ ಲಜ್ಜ. ಸಣ್ಣ ಮಕ್ಕಳಿದ್ರೆ ಈ ವಿಡಿಯೋವನ್ನು ನೋಡಬೇಡಿ. ಸಣ್ಣ ಮಕ್ಕಳ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಬೇಡಿ. ಅರ್ಥ ಆಯ್ತಾ? ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ವೀಕ್ಷಕರೇ, ಈ ವಿಡಿಯೋವನ್ನು ಸಣ್ಣ ಮಕ್ಕಳಿದ್ರೆ ನೋಡಬೇಡಿ, ಕುಟುಂಬದ ಪರಿವಾರ ಸಮೇತ ನೋಡಬೇಡಿ. ಗಂಡಸರಾಯ್ತು ಹೆಂಗಸರಾಯ್ತು ನೀವು ಪರ್ಸನಲ್ ಆಗಿ ನೋಡಿ ಈ ವಿಡಿಯೋವನ್ನು. ಯಾಕಂದರೆ ಇದರಲ್ಲಿ ಅಶ್ಲೀಲವಾದ ಪದಗಳಿರುತ್ತವೆ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ತೋರಿಸಬೇಡಿ, ಅವರಿಗೆ ಕೇಳಿಸಬೇಡಿ. ಈ ವಿಡಿಯೋವನ್ನು ಪ್ರೈವೇಟ್ ಆಗಿ ನೋಡಿ ದಯವಿಟ್ಟು. ಓಕೆನಾ? ನಮಸ್ಕಾರ ವೀಕ್ಷಕರೇ, ನಾನು ಹಿಂದೂ ಶಿವಸೇನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೆಂಕಟ್. ವೀಕ್ಷಕರೇ, ಈ ದಿಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರತಿಭಟನೆ, ಮೆಡಿಕಲ್ ಸ್ಟೂಡೆಂಟ್ಗಳು ನೀಟ್ ಪೇಪರ್ ಲೀಕ್ ಆಗಿದೆ ಅಂತೇಳಿ ಪ್ರತಿಭಟನೆ ಮಾಡಿದ್ರಲ್ಲ, ಆ ಪೇಪರ್ ಲೀಕ್ ಆಗಿದೆ ಅಂತ ತಿಳ್ಕೊಂಡು ಆ ಪೇಪರ್ ಕ್ಯಾನ್ಸಲ್ ಮಾಡಿ ಮತ್ತೊಂದು ಪೇಪರನ್ನು ಸಬ್ಮಿಟ್ ಮಾಡಿ 11 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದು ಪಾಸ್ ಆಗಿ ಡಾಕ್ಟರ್ ಆಗಲು ಹೊರಟಿದ್ದಾರೆ. ಆದರೆ ಆ ಪೇಪರ್ ಲೀಕ್ ಎಂಬ ಒಂದು ಸಣ್ಣ ವಿಷಯವನ್ನು ತಗೊಂಡು ಈ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಹಾಗೂ ಕಚಡ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಫಿರೋಜ್ ಖಾನ್ ಗಾಂಧಿ, ಅಭಿಜಿತ್ ಡಿಪ್ಕೆ, CJP ಕಾಕ್ರೋಚ್ ಜನತಾ ಪಾರ್ಟಿ ಇವರೆಲ್ಲ ಒಂದು ಆಂದೋಲನ ಮಾಡಿ ವಿದ್ಯಾರ್ಥಿಗಳನ್ನು ತಂದು ನೇಪಾಳದಂತೆ ಬಾಂಗ್ಲಾದೇಶದಂತೆ ಮೋದಿಯನ್ನು ಅಮಿತ್ ಶಾರನ್ನು ಇಲ್ಲಿಂದ ಓಡಿಸ್ಬೇಕಂತೇಳಿ ಪ್ಲಾನ್ ಮಾಡಿ ಸಂಸದರ ಮೇಲೆ, ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡುವ ಯತ್ನ ಮಾಡಿ, ಪೊಲೀಸರ ಮೇಲೆ ಹಲ್ಲೆ ಮಾಡಿ, ಸೊ ನಮ್ಮ ಸರ್ಕಾರವನ್ನು ಕೆಡಬೇಕೆಂಬ ಒಂದು ದೊಡ್ಡ ಷಡ್ಯಂತರ ನಡೆದಿತ್ತು. ಸೊ ಈ ಜಾರ್ಜ್ ಸೋರೋಸ್ ಎಂಬ ಅಮೆರಿಕ ಡೀಪ್ ಸ್ಟೇಟ್ ನನ್ನ ಮಗ, ಅವನಿಗೆ ಹುಟ್ಟಿದಂಥ ನಾಜಾಯಿಜ್ ಔಲಾದ್ ಅಂತಾರೆ. ಏನಂದರೆ ಅಕ್ಕಮ ಸಂತಾನಗಳು ಇವು. ಯಾರಂದರೆ ಅರವಿಂದ್ ಕೇಜ್ರಿವಾಲ್, ರಾಹುಲ್ ಫಿರೋಜ್ ಖಾನ್ ಗಾಂಧಿ ಹಾಗೂ ಅಭಿಜಿತ್ ಡಿಪ್ಕೆ ಎಂಬ ಈ ನನ್ನ ಮಕ್ಕಳು. ಅವರಿಂದ ಫಂಡಿಂಗ್ ತಗೊಂಡು ನಮ್ಮ ದೇಶ ಈಗ ಮೋದಿ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೆನರ್ಜಿಯನ್ನು ಸೋಲಿಸಿ BJP ಸರ್ಕಾರ ಬಂತಲ್ಲ, ಇನ್ನು ಮುಂದೆ ಮೋದಿ ಸೋಲತ್ತ ಇಲ್ಲ, ಭಾರತ ದೇಶ ಎಲ್ಲ BJP ಬಂದ್ಬಿಟ್ರೆ ಭಾರತ ದೇಶ ಪ್ರಪಂಚದಲ್ಲೇ ನಂಬರ್ 1 ದೇಶ ಆಗುತ್ತೆ, ಅತಿ ಶ್ರೀಮಂತವಾದ ದೇಶವಾಗುತ್ತೆ. ಮತ್ತು ಭಾರತ ದೇಶದಲ್ಲಿ ಮೋದಿ ರಾಕೆಟ್ ತಯಾರು ಮಾಡಿದ ವಿಜ್ಞಾನಿಗಳಿಗೆ ಸೂರ್ಯನಲ್ಲಿ ಹೋಗಿ ಬಂದರೆ ನಮ್ಮ ವಿಜ್ಞಾನಿಗಳ ಭಾರತ ದೇಶದಲ್ಲಿ ನಮ್ಮದೇ ಆದಂಥ ವಿಜ್ಞಾನಿಗಳು ಕಂಡಿಡ್ತಕ್ಕಂಥ ರಾಕೆಟ್ ಪ್ರಪಂಚದಲ್ಲಿ ಇಲ್ಲಿವರೆಗೂ ಯಾರೂ ಆ ಸೂರ್ಯ ಗ್ರಹದಲ್ಲಿ ಹೋಗಿಲ್ಲ. ಹೌದಾ? ಹಾಗೆ ಈ ಎಲ್ಲ ನಮ್ಮ ದೇಶದಲ್ಲಿ ಮೋದಿಯನ್ನು ಶ್ರೀಮಂತ ದೇಶವನ್ನಾಗಿ ಮಾಡಿ ದೇಶವನ್ನು ನಂಬರ್ 1 ಆಗಿ ಮಾಡ್ತಾರೆ ಪ್ರಪಂಚದಲ್ಲಿ. ಆಗಬಾರ್ದು, ಭಾರತ ದೇಶ ಯಾವತ್ತೂ ಗುಲಾಮಗಿರಿ ಆಗಿರ್ಬೇಕಂತೇಳಿ ಈ ನನ್ನ ಮಕ್ಕಳು ಫಂಡಿಂಗ್ ಮಾಡಿ ದೇಶದ್ರೋಹಿಗಳಾಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್, ರಾಹುಲ್ ಫಿರೋಜ್ ಖಾನ್ ಗಾಂಧಿ ಹಾಗೂ ಅಭಿಜಿತ್ ಡಿಪ್ಕೆ ಎಂಬ CJP ಪಾರ್ಟಿಯವನು ಈ ನನ್ನ ಮಕ್ಕಳೆಲ್ಲ ಕಲಿತು ರೌಡಿಗಳನ್ನು, ಗುಂಡಗಳನ್ನು, ಸುಳ್ಳುಗಳನ್ನು ತಂದು ದಿಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಮೋದಿಗೆ, ಅಮಿತ್ ಶಾಗೆ ಹಾಗೂ ಧರ್ಮೇಂದರ್ ಅವರಿಗೆ ಶಿಕ್ಷೆ ಮಂತ್ರಿ ಬಾಯಿಗೆ ಬಂದಂತೆ ಮಾತಾಡಿದಂಥ ಈ ನೀಚರು ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿ SP ಅಂತವ್ರನ್ನ ಹೊಡೆದು ಗಾಯಗಳು ಮಾಡಿರ್ತಕ್ಕಂಥ ಈ ನೀಚರು ಇವರು ಏನು ಮಾತಾಡ್ತಾ ಇದ್ದಾರೆ? ಇವರು ವಿದ್ಯಾರ್ಥಿಗಳ ಅಲ್ಲ, ಸೂಳೆರ ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಬಹಳಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದೇನೆ. ಯಾಕಂದರೆ ಈ ನನ್ನ ಮಕ್ಕಳು, ಈ ಸೂಳೆ ಮಕ್ಕಳು ಮಾತಾಡಿದ ಮಾತುಗಳು ಕೇಳಿದರೆ ನಮ್ಮ ರಕ್ತ ಕುದಿಯುತ್ತದೆ. ಹಾಗಾಗಿ ಮೋದಿಗೆ ಬೈದಂಥ ಮಾತುಗಳು ಈ ಸೂಳೆ ಮಕ್ಕಳು ಯಾವ ರೀತಿಯಾಗಿ ಮಾತಾಡಿದ್ದಾರೆ ನಮ್ಮ ಆರ್ಮಿ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ ನೀವು ಕೇಳಿ. ಈ ನನ್ನ ಮಕ್ಕಳಿಗೆ ಈ ಸುಳ್ಳಿಗೆ ಬೈಯೋದು ಕರೆಕ್ಟಾ ತಪ್ಪ ಎಂಬುದು ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿಸಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಮಕ್ಕಳು ಹೆಂಗೆ ಏನು ಮಾತಾಡ್ಯಾರ, ಇವರು ವಿದ್ಯಾರ್ಥಿಗಳ, ದೇಶದ್ರೋಹಿಗಳ, ಧರ್ಮದ್ರೋಹಿಗಳ ವಿಚಾರ ಮಾಡಿ. ಸರಿನಾ ವೀಕ್ಷಕ? ನೋಡೋಣ ವಿಡಿಯೋ. Fuck Delhi police, fuck BJP, fuck Indian army, ಮಾಗಿ ಶಿವಕುಮಾರಿ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಈ ಸೂಳೆ ಮಗ ಏನ್ ಹೇಳ್ತಾ ಇದ್ದಾನೆ?
ಫಾಲ್ತು ಮೋದಿ ಫಾಲ್ತು ಇಂಡಿಯನ್ ಆರ್ಮಿ ಸುಳ್ಳೆ ಮಕ್ಕಳು ತುಮಾರೆ ಮಾಕಿ ಚೋದ್ ಅಂದರೆ ನಿಮ್ಮ ಅಮ್ಮನ ತುಳ್ಳುಗಳ ಅಂತ ನಮ್ಮ ಇಂಡಿಯನ್ ಆರ್ಮಿಗೆ ಸೈನಿಕರಿಗೆ ಬೈತಾ ಇದ್ದಾನೆ ಈ ಸುಳ್ಳೆ ಮಗ. ಯಾಕೆ ಬೈತಾ ಇದ್ದಾನೆ ಈ ಸುಳ್ಳೆ ಮಗ? ಮೊನ್ನೆ ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರ್ ಮಾಡಿ 100 ಜನ ಟೆರರಿಸ್ಟ್ಗಳನ್ನು ಕೊಂದು ಪಾಕಿಸ್ತಾನ ಕುಂಡೆ ಅಳ್ಳಾಡಿಸಿರಲ್ಲ. ಹಾಗಾಗಿ ಈ ಸುಳ್ಳೆ ಮಗನಿಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಸುಳ್ಳೆ ಮಕ್ಕಳಿಗೆ ಪಾಕಿಸ್ತಾನ ಪ್ರೇಮಿಗಳಿಗೆ ಬ್ಯಾನ್ ಆಗಿದೆ. ಮತ್ತು ಹಾಗಾಗಿ ನಮ್ಮ ಆರ್ಮಿನ ಸೈನಿಕರನ್ನು ಬೈತಾ ಇದ್ದಾರೆ. ಫಾಲ್ತು ಇಂಡಿಯನ್ಸ್ ಅಂತೆ ನಾವು, ಫಾಲ್ತು ಮೋದಿ ಅಂತೆ, ಫಾಲ್ತು ಆರ್ಮಿ ತುಮರೆ ಮಾಕಿ ಚೋದ್ ಅಂದರೆ ನಿಮ್ಮ ಅಮ್ಮನ ತುಲ್ಲು ಅಂತ ಇದ್ದಾನೆ ಸುಳ್ಳೆ ಮಗ. ಮತ್ತು ಇವ್ರ ಅಮ್ಮನ ತುಲ್ಲನ್ನು ಹೆಂಗೆ ಆಡ್ಬೇಕು? ನೀವೇ ಹೇಳ್ರಿ ಶಿಕ್ಷಕರೇ, ಇವ್ರ ಅಮ್ಮನ ತುಲ್ಲು ಆಡ್ಬೇಕಾ, ಇವ್ನ ಕುಂಡಿ ಆಡ್ಬೇಕಾ? ಈ ಸುಳ್ಳೆ ಮಕ್ಕಳು, ಈ ಸುಳ್ಳೆ ಮಕ್ಕಳು ಸ್ಟೂಡೆಂಟ್ಗಳ, ಈ ಸುಳ್ಳೆ ಮಕ್ಕಳು ವಿದ್ಯಾರ್ಥಿಗಳ ಆಲೋಚನೆ ಮಾಡಿ ವೀಕ್ಷಕರೇ, ಆಲೋಚನೆ ಮಾಡಿ. ಈ ಸುಳ್ಳೆ ಮಕ್ಕಳಲ್ಲಿ ದೇಶದ್ರೋಹಿಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರು. ಫಸ್ಟು ಆಪರೇಷನ್ ಸಿಂಧೂರ್ ಈ ಸುಳ್ಳು ಮಕ್ಕಳ ಮೇಲೆ ನಡೆಸಬೇಕು ನಮ್ಮ ಸರ್ಕಾರ. ಹೌದಾ ಅಲ್ವೋ? ಕಾಮೆಂಟ್ ಮಾಡಿ ತಿಳಿಸಿ. ಸರ್ ಮುಂದೆ ಕೇಳಿ. ಸೊ ಕೇಳಿದ್ರೆ ವೀಕ್ಷಕರೇ, ಈ ಸುಳ್ಳು ಏನಂತಾಳ? ಮೋದಿಗೆ ಮಾಕಿ ಚೂದ್ ಅಂತ ಹೇಳ್ತಾಳೆ ಈ ಸುಳ್ಳೆ. ಇವಳೊಬ್ಬ ಹೆಣ್ಣ, ಇವಳೊಬ್ಬ ವಿದ್ಯಾರ್ಥಿನ. ನಿಜವಾಗಿ ಹೇಳ್ರಿ ವೀಕ್ಷಕರೇ, ಈ ಸುಳ್ಳೆ ಮೋದಿಗೆ ಮಾಕಿ ಚೂತ್ ಅಂದರೆ ಮೋದಿ ಅಮ್ಮನ ತುಲ್ಲು ಅಂತ ಅಂತೇಳಿ ಸುಳ್ಳೆ ಅದು. ಮತ್ತು ಈ ಸುಳ್ಳೆ ತುಲ್ಲು ಎಲ್ಲಿ ಇಟ್ಕೊಂಡಾಳ? ಇವಳು ತುಲ್ಲನ್ನು ಹೆಂಗೆ ಆಡಬೇಕು? ನೀವೇ ಹೇಳ್ರಿ ವೀಕ್ಷಕರೇ. ಈ ಸುಳ್ಳೆರು ವಿದ್ಯಾರ್ಥಿಗಳ, ಈ ಸುಳ್ಳೆ ಮಕ್ಕಳು ವಿದ್ಯಾರ್ಥಿಗಳ ಈ ರೀತಿ ಮಾತಾಡ್ತಾರ? ವಿಚಾರ ಮಾಡಿ. ಈ ಸುಳ್ಳೆರಿಗೆ, ಈ ಸುಳ್ಳೆ ಮಕ್ಕಳಿಗೆ ನಾನು ಮಾತಾಡೋದು ಕರೆಕ್ಟಾ ಇಲ್ಲ? ಕಾಮೆಂಟ್ ಮಾಡಿ ತಿಳಿಸಿ. गवर्नमेंट फालतू की है. मोदी टू जय श्री राम in every political agendas और उसकी जय श्री राम पे ही चल रहे हैं. I don't think so कि anybody wanted to bring भगवान राम मंदिर or whatever the fuck इसमें, but it's just people don't know. तो इसलिए इसमें जय श्री राम का फीड रहे हैं. लौड़े के अंदर से उठ जाओ भाई, उठ जाओ प्लीज. हम भीख मांग रहे भाई, उठ जाओ, निकल जाओ, इस लौड़े के नीचे से निकल जाओ भोसड़ी के. और जो घुसा हुआ है ಸೊ ಕೇಳಿದ್ರಲ್ಲಿ ವೀಕ್ಷಕರೇ, ಈ ಸುಳ್ಳು ಏನು ಮಾತಾಡ್ತಾಳ? ಬೈನ್ ಕಿಚೋದ್ ಅಂತಾಳ, ಘಾಣ್ಸೇನ ಅಂತಾಳ. ಉಟ್ ಜಾವ್ ಭಾಯ್, ಉಟ್ ಜಾವ್, ಲೌಡೆ के नीचे से चले जाओ, ಬೈನ್ ಕಿಚೋದ್, ಮಾದರ್ ಚೋದ್. ಆ ಸುಳ್ಳು ಅಂತಾಳ. ಮೋದಿನೇ ಕಿ ಯಾಕೆ ಮೋದಿ ಮಾದರ್ ಚೋದ್. ಈ ಸುಳ್ಳೆರನ್ನ ಹೆಂಗ್ ಆಡಬೇಕು ಹೇಳ್ರಿ ವೀಕ್ಷಕರೇ, ನೀವು ಹೇಳ್ರಿ, ನಾ ಹೇಳೋದು ಕರೆಕ್ಟ್ ಅದ ಇಲ್ಲ? ಇಂಥ ಸುಳ್ಳೆಯರು ಸ್ಟೂಡೆಂಟ್ಗಳು ಆಗಕ್ಕೆ ಸಾಧ್ಯನಾ? ಈ ಸುಳ್ಳೆಯರು ಸ್ಟೂಡೆಂಟ್ಗಳ, ವಿದ್ಯಾರ್ಥಿಗಳ ವಿಚಾರ ಮಾಡಿ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಮೋದಿ ಬಗ್ಗೆ ಎಷ್ಟು ನೀಚವಾಗಿ ಮಾತಾಡ್ತಾ ಇದ್ದಾರೆ, ಸರ್ಕಾರದ ಬಗ್ಗೆ ಎಷ್ಟು ನೀಚವಾಗಿ ಮಾತಾಡ್ತಾ ಇದ್ದಾರೆ. ಮೋದಿ ಏನು ಮಾಡಿದಾನೆ ಅಂತ ಹೇಳ್ತಾ ಇದ್ದಾರೆ. ಸುಳ್ಳೆರೆ, ಮೋದಿ ಏನು ಮಾಡಿದ ಪ್ರಪಂಚಕ್ಕೆ ಗೊತ್ತಾದಲ್ಲಿ, ಇಂಡಿಯನ್ ಭಾರತ ದೇಶಕ್ಕೆ ಗೊತ್ತಾದ. ಅಷ್ಟಿಲ್ದ 140 ಕೋಟಿ ಜನರು 3ನೇ ಸಲನೂ BJPನ ಆರಿಸಿ ಮೋದಿನ ಪ್ರಧಾನಿ ಮಾಡ್ತಿದ್ದಲ್ಲ. ಅಲ್ಲಿ ಸುಳ್ಳೇರೆ, ಚಿಲ್ಲರ್ ಸುಳ್ಳೇರೆ, ನಿಮಗೆಲ್ಲ ಸುಳ್ಳೇರಿಗೆ ಅಡಿಸ್ಕೊಂಬೇಕು. ಹೌದಲ್ಲ? ಉಡ್ಜಾವ್ ಬೈ ಉಡ್ಜಾವ್ ಬಂದು ಅಡ್ರಪ್ಪ ಅಂತ ಕಸಿ ಹೇಳ್ತದೆ. ಮತ್ತು ಬಂದರೆ ಆಡ್ತು. ಮತ್ತು ನಾವು ಇಂಥ ಸುಳ್ಳೇರಿಗೆ ಏನು ಮಾಡ್ಬೇಕು ವೀಕ್ಷಕರೇ? ನೀವು ಕರೆಕ್ಟ್ ಹೇಳ್ರಿ. ಇನ್ನು ಮುಂದೆ ಈ ಸುಳ್ಳೇರು ಏನು ಮಾತಾಡ್ತಾರೆ ಕೇಳ್ರಿ ಚೆನ್ನಾಗಿ. ಮತ್ತು ಆ ಸುಳ್ಳಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ನೀವೇ ಹೇಳಿ. मिनिस्टर के ऐसी बात कर रहे, मोदी को गोली हुआ नहीं है. ವೀಕ್ಷಕರೇ, ಈ ಸುಳ್ಳು ಏನಂತಾಳ? ಮೋದಿಗೆ ಗೋಲಿ ಮಾರ್ದು ಅಂದ್ರೆ ಮೋದಿಗೆ ಗೋಲಿ ಹೊಡೆದು ಕೊಲ್ರ ಅಂತ ಹೇಳ್ತದ ಸುಳ್ಳೆ. ಇಲ್ಲ ಸುಳ್ಳೆ, ನೀನು ತುಲ್ಲಾಗ ಹೊಡಿಬೇಕು ಗೋಲಿ. ನಂತಲ್ಲಿ ಬಂದ್ರೆ ನೀನು ತುಲ್ಲಾಗ ಬಾಯಾಗಿ ಇಟ್ಟು ಹೊಡಿತೀನಿ ನಾನು. ಹೆಂಗಿರ್ತದೆ ಗೋಲ್ ತೋರ್ಸಂಬಾಲೆ ಸುಳ್ಳೆ. ಮತ್ತು ಇಂಥ ಸುಳ್ಳೆರು ಸ್ಟೂಡೆಂಟ್ಗಳು ಏನ್ರಿ, ಜನರೇ ವೀಕ್ಷಕರೇ ಹೇಳ್ರಿ. ಈ ಸುಳ್ಳೆರು ಮೋದಿಗೆ ಗೋಲಿ ಹೊಡೆದು ಕೊಲ್ರ ಅಂತ ಹೇಳ್ತಾಳೆ ಸುಳ್ಳೆ. ಈ ಸುಳ್ಳ ತುಲ್ಲಾಗ ಹೊಡಿಬೇಕು ಗೋಲಿ, ಬಾಯಿಗಿಟ್ಟು ಹೊಡಿಬೇಕು. ನಂತಲ್ಲಿ ಬಂದರೆ ತುಲ್ಲಾಗ ಇಟ್ಟು ತಿರುವಿ ಮತ್ತೆ ಬಾಯಿಗಿಡ್ತಾನೆ ಸುಳ್ಳೆಗೆ. ಇಂಥ ಸುಳ್ಳ್ಯರು ಮತ್ತು ನಮ್ಮ ದೇಶದಲ್ಲಿದ್ದಾರೆ. ಬಟ್ ಅಮಿತ್ ಶಾ ಮೋದಿಜಿ ಅವರೇ, ನೀವು ದೊಡ್ಡ ತಪ್ಪು ಮಾಡಿಬಿಟ್ರಿ. 140 ಕೋಟಿ ಜನ ನಿಮ್ಮನ್ನು ಆರಿಸಿ 3ನೇ ಸಲ ಪ್ರಧಾನಿ ಅಂತ ಮಾಡಿದ ಮೇಲೆ, ನಿಮ್ಮನ್ನು ಗೃಹ ಮಂತ್ರಿ ಮಾಡಿದ ಮೇಲೆ, ಈ ಆಪರೇಷನ್ ಸಿಂಧೂರ್ ಎಂಬುದು ನಾವು ಪಾಕಿಸ್ತಾನ ಮಾಡಿದೀವಲ್ಲ, ಅದೇ ರೀತಿಯಾಗಿ ಈ ದಿಲ್ಲಿಯಲ್ಲಿ ಎಲ್ಲ ದೇಶದ್ರೋಹಿಗಳು ಒಂದೇ ತಲೆ ಸಿಕ್ಕಿದ್ರು. ಅವ್ರನ್ನ ಎಲ್ಲರನ್ನ ಆಪರೇಷನ್ ಸಿಂಧೂರ್ ಮಾಡಿ ಎಲ್ಲರೂ ಉಡಾಯಿಸ್ಬೇಕಾಗಿತ್ತು. ದೇಶದ್ರೋಹಿಗಳು ಎಲ್ಲರೂ ಒಂದೇ ಏಟಿಗೆ ಖತಮ್ ಆಗ್ತಿದ್ರು. ದೇಶದಲ್ಲಿ ದೇಶದ್ರೋಹಿಗಳು ಇರ್ತಿರಲಿಲ್ಲ. ನೀವು ದೊಡ್ಡ ತಪ್ಪು ಮಾಡಿಬಿಟ್ರಿ. ಏನಂತಾರೆ ವೀಕ್ಷಕರೇ? ಆಪರೇಷನ್ ಸಿಂಧೂರ್ ಇಲ್ಲಿ ಮಾಡಬೇಕಾಗಿತ್ತು, ದಿಲ್ಲಿಯಲ್ಲಿ ಜಂತರ ಮಂತರಲ್ಲಿ ಮಾಡಿದರೆ ದೇಶಕ್ಕೆ ಮೂಲ ಆಗಿದ್ದ ಶತ್ರುಗಳು, ದೇಶದ ಶತ್ರುಗಳು, ಹಿಂದೂ ಧರ್ಮದ ಶತ್ರುಗಳು, ಜಯ ಶ್ರೀರಾಮ್ ಅಂದ್ರೆ ಇವರಿಗೆ ಬ್ಯಾನ್ ಆಗ್ತದಂತೆ. ಇಂಥ ಸೊಳ್ಳೆ ಮಕ್ಕಳಾರು ಎಲ್ಲರೂ ಔಟ್ ಆಗ್ತಿದ್ರು. ದೊಡ್ಡ ತಪ್ಪು ಮಾಡಿದ್ರಿ ಮೋದಿಜಿ ಅವರೇ, ಅಮಿತ್ ಶಾ ಅವರೇ. ಸರಿ ವೀಕ್ಷಕರ, ಮುಂದೆ ಕಳಿಸಿ ಸೊಳ್ಳೆ ಏನಂತಾರ? तो मोदी की टेलीवी का खाना, अगर किसी को एंजॉय करना हो तो यहाँ पर आ सकते हैं.
ಸೊ ಕೇಳಿದಲ್ಲಿ ವೀಕ್ಷಕರು ಈ ಸುಳ್ಳು ಏನಂತಾಳ, ಈ ಮೋದಿ ಸ್ಥಿತಿಯ ಊಟಪ್ಪ, ಇಲ್ಲಿ ಬಂದು ಎಲ್ಲರೂ ಊಟ ಮಾಡ್ರಿ, ಎಲ್ಲರೂ ಬರ್ರಿ ಎಲ್ಲರೂ ಊಟ ಮಾಡ್ರಿ, ಮೋದಿ ಸ್ಥಿತಿಯ ಊಟ, ಮೋದಿ ಸತ್ತೋಗಿದ್ದಾನೆ ಊಟ ಅಂತ ಈ ಸುಳ್ಳು ಅಂತದಾಳೆ. ಇನ್ನು ಇಂಥ ಸುಳ್ಳು ಎಷ್ಟು ಜನ ಇದಾರೆ ಕೇಳ್ರಿ, ನೋಡ್ರಿ. ಕೇಳಿದ್ರಲ್ಲಿ ವೀಕ್ಷಕರೇ, हमारी जगह जॉब की रिक्वायरमेंट आई है। ಕೇಳಿದ್ರಲ್ಲಿ ವೀಕ್ಷಕರೇ, ಈ ಸೂಳೆ ಮಗ ಏನ್ ಹೇಳ್ತಾ ಇದ್ದಾನ, ನರೇಂದ್ರ ಮೋದಿ ಮಾತ್ರ ಚೋದೆ ಅಂತ ಹೇಳ್ತಾ ಈ ಲಂಗ ಸೂಳೆ ಮಗ. ಅಬೇ ರಂಡಿ ಕೆ ಔಲಾದ್ ಬಹನ್ ಚೋದ್, तेरी बहन चोद साले माँ की चोद, तेरी माँ तू मादर चोद लोग, रंडी के भाड़ को लोग, तुम्हारे पास कॉमन सेंस नहीं है, सेंस नहीं है साले, कैसा बात करना, देश का प्रधानी से कैसा बात करना, तुम लोग ಸ್ಟೂಡೆಂಟ್ लोग है ही नहीं साले. ಈ ನನ್ನ ಮಕ್ಕಳು ವಿದ್ಯಾರ್ಥಿಗಳೆಲ್ಲ, ಯಾಕಂದ್ರೆ ದೇಶ ಪ್ರಧಾನಿ ಜೊತೆಗೆ ಈ ರೀತಿಯಾಗಿ ಮಾತಾಡ್ತಾರೆ ಅಂದ್ರೆ ಈ ಸುಳ್ಳು ಮಕ್ಕಳೆಲ್ಲ ದೇಶದ್ರೋಹಿಗಳು. 140 ಕೋಟಿ ಜನ ಆರಿಸಿದಂತ ಬಿಜೆಪಿ ಸರ್ಕಾರದ ದ್ರೋಹಿಗಳು, ಜನರ ದ್ರೋಹಿಗಳು. 3ನೇ ಸಲ ಪ್ರಧಾನಮಂತ್ರಿಯಾಗಿ ಜನರ ಆಯ್ಕೆ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಸರ್ಕಾರ ಎಷ್ಟು ಸ್ಟ್ರಾಂಗ್ ಆಗಿರಿದ್ರೆ ಜನರ ಆರಿಸ್ತಾರೆ ವೀಕ್ಷಕರೇ. ಇದು ಪ್ರಜಾಪ್ರಭುತ್ವ, ಜನರ ಆರಿಸಿದಕ್ಕಂಥ ಸರ್ಕಾರ. ಯಾವನಪ್ಪನ ಮಿಂಡಗಾರಂದರಲ್ಲ ಸುಳೆ ಮಗನೇ, ನಿಮ್ಮ ಅಮ್ಮ ನೀನು ನಿಮ್ಮ ಅಕ್ಕನ ಬಯನ್ಚೋ ಸಾಲೆ ಮಾದರ್ ಚೋದ್ ಲೋಗ್ ತುಮ್ ಲೋಗ್ ಅವರೇ ರಂಡಿ ಕೆ ಬೇಟೆ, ನೀನ್ ನಾಮನ ಸುಳೆ ಮಗನೇ. ಸೊ ಕೇಳಿದ್ರೆ ವೀಕ್ಷಕರೇ, ಇನ್ನು ಮುಂದೆ ಕೇಳಿ ಸುಳ್ಳು ಮಕ್ಕಳು ಸುಳ್ಳು और मादर चोद कहना कोई ऑफेंस नहीं है. मैं तो राजू मोदी को भी गोली मार दो, सही में मैं तो मार भी दूंगी. मतलब प्राइम मिनिस्टर के लिए ऐसी बात बोल रहे हो, मोदी को गोली मार, कुछ हुआ? ಕೇಳಿದ್ರಲ್ಲಿ ವೀಕ್ಷಕರೇ, ಈ ಸುಳೆ ಪ್ರಧಾನಮಂತ್ರಿಗೂ ಮೋದಿಗೂ ಬಿ ಗೋಲಿ ಮಾರದಂತ ಸುಳೆ. ನೀನ್ ಬಾಲಿ ನೀನ್ ತುಳ್ಳಾಗಿಟ್ಟು ಹೊಡಿತೀನಿ ಗೋಲಿ, ತುಳ್ಳಾಗಿಟ್ಟು ಹೊಡೆದು ಮತ್ತೆ ನೀನು ಬಾಯಾಗಿಡ್ತೀನಿ ಸುಳೆ. ಬಾ ತೋರಿಸಿ ಹೆಂಗಿರ್ತ ಗೋಲಿ ಹೊಡೆಯೋದು. ಈ ಸುಳ್ಳರಿಗೆ ಹೆಂಗ್ ಆಡಬೇಕು ಹೇಳ್ರಿ ವೀಕ್ಷಕರೇ. ಈ ಸುಳ್ಳರ್ ಹೆಂಗ್ ಆಟ್ರೆ ಕರೆಕ್ಟ್ ಆಗ್ತದೆ ಹೇಳ್ರಿ. ಬಗ್ಗಿಸಿ ಆಡ್ಬೇಕಾ, ಹೆಂಗ್ ಆಡ್ಬೇಕಾ ಈ ಸುಳ್ಯರ್ನ? ಈ ಸುಳ್ಯಾಗ ಗೋಲಿ ಹೊಡಿ ಅಂತ ಹೇಳ್ತಾರೆ ಮೋದಿಗೆ. ಈ ಸುಳ್ಯಾಗ ತುಲ್ಲಾಗ ಹೊಡಿಬೇಕು ಗೋಲಿ, ತುಲ್ಲಾಗ ಹೊಡೆದು ಮತ್ತೆ ಬಾಯಾಗಿಡ್ಬೇಕು ಗೋಲಿನ. ನಾ ಇಟ್ಟು ತೋರ್ಸನ್ ಬಾರಲ್ಲ ಸುಳ್ಳ ನಿನಗ, ಆತಾಯ್ತಾ? ಸೊ ವೀಕ್ಷಕರೇ, ಇದು ಈ ಸುಳ್ಯರೆಲ್ಲ, ಈ ಸುಳ್ಳ ಮಕ್ಕಳೆಲ್ಲ ವಿದ್ಯಾರ್ಥಿಗಳ, ದೇಶದ್ರೋಹಿಗಳ, ಧರ್ಮದ್ರೋಹಿಗಳ, ಮತ್ತು ನಮ್ಮ ಆರ್ಮಿನ ಬೈತಾರ ಸೈನಿಕರನ್ನ. ಈ ಸುಳ್ಳೆ ಮಕ್ಕಳು ನಮ್ಮ ದೇಶದ ಒಳಗೆ ಪಾಕಿಸ್ತಾನ ಒಂದು ರೀತಿ ಶತ್ರು ಆದರೆ, ಬಾಂಗ್ಲಾದೇಶ ಒಂದು ರೀತಿ ಶತ್ರು ಆದರೆ, ಅಮೆರಿಕ ಒಂದು ರೀತಿ ಶತ್ರು ಆದರೆ, ಚೈನಾ ಒಂದು ರೀತಿ ಶತ್ರು ಆದರೆ, ಅವೆಲ್ಲ ಒಂದು ಕಡೆ. ಆದರೆ ದೇಶದಲ್ಲಿರ್ತಕ್ಕಂಥ ಸುಳ್ಳೆ ಮಕ್ಕಳೆಲ್ಲ ಈ 4 ದೇಶಗಳಿಗೆ ಸಮ. ಹಾಗಾಗಿ ಮೋದಿಜಿ, ಅಮಿತ್ ಶಾಜಿ ನೆಕ್ಸ್ಟ್ ಟೈಮ್ ನನ್ನ ಮಕ್ಕಳು ಪ್ರೊಟೆಸ್ಟ್ ಅಂತ ಹೆಸರಿನಲ್ಲಿ ತಂದು ದಿಲ್ಲಿಯಲ್ಲಿ ಜಂತರ ಮಂತ್ರ ದಿಲ್ಲಿಯಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿದರೆ ಆವತ್ತೇ ಇವರ ಮೇಲೆ ಆಪರೇಷನ್ ಸಿಂಧೂರ್ ಮಾಡಿ ಈ ಸುಳ್ಳರ ಎಲ್ಲರ ಮುಗಿಸ್ಬಿಡ್ರಿ. ದೇಶಕ್ಕೆ ಅಂಟಿದ ದಲಿದ್ರ, ದೇಶದ್ರೋಹಿಗಳು ಎಲ್ಲರೂ ಸರ್ವನಾಶವಾಗಿ ಒಂದೇ ಏಟಿಗೆ ಹೋಗ್ತಾರೆ. ಹಾಗೂ ಅಮಿತ್ ಶಾಜಿ, ಮೋದಿಜಿ, ನಾವು ನಿಮ್ಮ ಮೇಲೆ ಇಟ್ಟಂಥ ನಂಬಿಕೆ, ನಿಮ್ಮನ್ನು ಆರಿಸಿರ್ತಕ್ಕಂಥ 3ನೇ ಸಲ ನಿಮ್ಮ ಸರ್ಕಾರವನ್ನು ಆರಿಸಿರ್ತಕ್ಕಂಥ ನಂಬಿಕೆ, ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಇವಾಗ ನಿಮ್ಮನ್ನು ನಂಬಿ ಮತ್ತೆ ಅಲ್ಲಿ ಆರಿಸಿದ್ದಾರೆ. ಸೊ ಅವರ ನಂಬಿಕೆ ಎಲ್ಲ ಉಳಿಸ್ಬೇಕಂದ್ರೆ ಇಂಥ ಸುಳ್ಳೆ ಮಕ್ಕಳನ್ನ ಆಪರೇಷನ್ ಸಿಂಧೂರು ಮಾಡಿ ಎಬ್ಬಿಸ್ಬಿಡಿ. ಇಲ್ಲಾಂದರೆ ಈ ಸುಳ್ಳೆ ಮಕ್ಕಳು ಎಷ್ಟು ಜನ ಎಲ್ಲ ಇಂಥ ಬಾರಿ ಬೈದಾರಲ್ಲ, ಆ ಸುಳ್ಳೆ ಮಕ್ಕಳ ಮೇಲೆ ಊಪಾ ಕೇಸ್ ದಾಖಲಿಸಿ, ದೇಶದ್ರೋಹ ಕೇಸ್ ದಾಖಲಿಸಿ ನಾನ್ ಬೇಲಬಲ್ ಕೇಸ್ ಮಾಡಿ ಅವರನ್ನು ಉರಿ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ನೀಡಬೇಕಂತೇಳಿ ನಾವು ಜನರ ಪರವಾಗಿ ಜನಗಳು ದೇಶದ ಭದ್ರತೆಗಾಗಿ ಕೋರ್ತಾ ಇದ್ದೀವಿ. ಸೊ ವೀಕ್ಷಕರೇ, ಮತ್ತು ನೀವೇಂತೀರಿ ಈ ಸುಳ್ಳೆ ಮಕ್ಕಳ ಬಗ್ಗೆ ನಾನು ಮಾತಾಡಿದ್ದು ಕರೆಕ್ಟಾ ತಪ್ಪಾ ಅಂಬುದು ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇಂಥ ಸುಳ್ಳೆ ಮಕ್ಕಳಿಗೆ ಒಳ್ಳೆ ಮರ್ಯಾದೆಯಿಂದ ಸಂಸ್ಕೃತದಿಂದ ಮಾತಾಡದೆ ಈ ಸುಳ್ಳೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಆ ಸುಳ್ಳೆರ ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ಅರ್ಥ ಆಗುತ್ತಾ, ಹೌದಾ ಅಲ್ವಾ?
ನಮ್ಮ ಯೋಗಿಜಿ ಅಂತಾರ ಲಾತೋಂ ಕಾ ಭೂತ್ ಬಾತೋಂ ಸೆ ನೈಮ ಅಂತೇಳಿ. ಅದು ಒದಿಗುಳದು ಅದು ಯಾರಿಗೆ ಹೆಂಗೆ ಬೈದ್ರೆ ಹಂಗೆ ಮಾಡ್ಬೇಕ ಮಾತು, ಆವಾಗೇ ದೇಶ ಸುಧಾರಿಸೋದ. ಹೌದಾ ಅಲ್ವಾ ವೀಕ್ಷಕರೇ? ಇಂಥ ಸುಳ್ಳ್ಯರು ಹಿಂಗೆ ಮಾತಾಡ್ತಾರಲ್ಲ, ಈ ಸುಳ್ಳ್ಯರಿಗೆ ಹಿಂಗೆ ಮಾತಾಡ್ಬೇಕಂತ ನನ್ನ ಒಂದು ಸಿದ್ಧಾಂತ. ಈ ಸುಳ್ಳು ಮಕ್ಕಳಿಗೆ ಹಿಂಗೆ ಮಾತಾಡ್ಬೇಕಂತ ನನ್ನ ಸಿದ್ಧಾಂತ. ಸೊ ವೀಕ್ಷಕರೇ, ಮತ್ತೆ ನೀವೇನಂತ ನಿಮ್ಮ ಅಭಿಪ್ರಾಯ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ನಾನು ಹಿಂದೂ ಶಿವಸೇನಾ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಹೋಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು. ಹಾಗಾಗಿ ವೀಕ್ಷಕರೇ,